ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಲಾಜಿ, ಈ ಹಾಡಲ್ಲಿರೋ ಅರ್ಥ ಗೊತ್ತಾ ನಿನಗೆ? ನನಗೇನು ಗೊತ್ತಾಗುತ್ತೆ ಅಮ್ಮರೇ, ನೀವೇ ಹೇಳಬೇಕು. ಭೂಮಿಗೆ ಪರ್ವತ ಭಾರನ, ಪರ್ವತಕ್ಕೆ ಮರ ಭಾರನ, ಮರಕ್ಕೆ ಹಣ್ಣು ಭಾರನ, ಹೆತ್ತ ತಾಯಿಗೆ ಮಗು ಭಾರನ ಅಂತ ಅರ್ಥ. ಭಾರ ಅಲ್ವೇ ಅಲ್ಲ. ಆದ್ರೆ ಇಲ್ಲಿ ವಿಪರ್ಯಾಸ ಅಂದ್ರೆ ಬಾಲಾಜಿ, ಭಾರ ಅಂತ ಅನ್ಕೋಬಾರ್ದಂತವ್ರು ಮಗು ಬಗ್ಗೆ ಯಾವ ಕಾರಣ ಇಲ್ಲದೆ ಹೊರಟೋದ್ರು. ತಾಯಿ ಹಾಲನ್ನು ಕೊಡದೆ ಮುಖ ತಿರುಗಿಸ್ಕೊಂಡು ಹೋದ್ರು. ಕರುಳು ಕುಡಿನ ದೂರ ಮಾಡ್ಕೊಂಡು ಹೆತ್ತಿದ್ದು ನಾನೇ ಅಲ್ಲ ಅನ್ಕೊಂಡು ಮಗು ಮುಖನೂ ನೋಡದೆ ಕಣ್ಮರೆಯಾಗಿ ಹೋದ್ರು. ಆದ್ರೆ ಬಾಲಾಜಿ, ಆ ವಿಷಯಗಳ ಜೊತೆ ಯಾವ ಸಂಬಂಧನೂ ಇಲ್ಲದೆ ಹೋದ್ರು 3 ಗಂಟಿನ ಬಂದಕ್ಕೋಸ್ಕರ ನನ್ನ ಕುಟುಂಬ ಅನ್ಕೊಳ್ಳೋ ನನ್ನ ಮೊಮ್ಮಗಳಂತವಳು ಗಂಡನ ಮನೆಗೋಸ್ಕರ ಮೇಣದ ಬತ್ತಿ ಹಾಕಿ ಕರ್ಗೋಗ್ತಾರೆ. ಇಷ್ಟು ಮಾಡ್ತಿದ್ರು. ಅವಳ ಮೇಲೆ ಆರೋಪ ಹೊರಿಸ್ತಿರೋರ್ಗೆ ಬುದ್ಧಿ ಇಲ್ದಾಗ ಆಗೋಗಿದೆ. ಏನ್ ನಡೀತಿದ್ಯೆ? ಏನ್ ನಡೀತಿದೆ ಅಂದೆ? ಮಗು ಅಳು ನಿಲ್ಸು ಅಂತಂದ್ರೆ ಬೇರೆಯವ್ರ ಕೈಯಲ್ಲಿ ಮಾತ್ ಕೇಳಿಸ್ತೀಯ. ಮಾತನ್ನ ನಿನ್ನಂತವಳನ್ನ ನಾನು ಎಲ್ಲೂ ನೋಡಿಲ್ಲ. ನಿನಗೆ ಹೇಳ್ತಾ ಇರೋದು. ಏನ್ ಮಾತಾಡ್ತಿದ್ದೀರಾ ಅತ್ತೆ? ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ನನ್ ಮಗ ಏನ್ ಹೇಳಿದ್ದ? ಆ ಮನೆ ಕಾಗೆ ಕೂಡ ಈ ಮನೆ ಕಡೆ ವಾಲ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಎಲ್ ಬಂತತ್ತೆ? ಬುದ್ಧಿವಂತಿಕೆ ತೋರ್ಸಕ್ ಹೋಗ್ಬೇಡ. ಇದು ಕೊನೆ ಸಲ ನಾನ್ ನಿನಗೆ ಹೇಳ್ತಾ ಇರೋದು. ಇನ್ನೊಂದು ಸಲ ಬೇರೆಯವ್ರ ಕೈಲಿ ನಮ್ ಮರ್ಯಾದೆ ತೆಗ್ಸೋದಕ್ ನೋಡಿದ್ಯೋ ಆಗ ನಾನ್ ಸುಮ್ನೆ ಇರಲ್ಲ. ಹುಷಾರ್. ಬಾಲಾಜಿ, ಅಮ್ಮೋರೆ, ಈ ಸಂದರ್ಭದಲ್ಲಿ ನಿನ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅನ್ಕೋತಿದ್ದೀನಿ. ಹೇಳಿ ಅಮ್ಮೋರೆ. ನಾಯಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಜೀವನ ಪೂರ್ತಿ ವಿಶ್ವಾಸದಿಂದ ಬಿದ್ದಿರುತ್ತೆ. ಮನುಷ್ಯರು ಹಾಗಲ್ಲ. ಇಂಥ ಮನುಷ್ಯನ ನಂಬೋದಕ್ಕಿಂತ ನಾಯಿನ ಬೆಳೆಸೋದೊಳ್ಳೇದು. ಹೌದು ಅಮ್ಮೋರೆ, ನಾಯಿಗಳು ತುಂಬಾ ವಿಶ್ವಾಸದಿಂದಿರುತ್ತೆ. ಏನೋ ನೀನ್ ನನಗೆ ನಾಯಿ ಅಂತಿದ್ಯಾ? ಅಯ್ಯೋ ದೇವ್ರೆ, ನಿಮಗೆ ಯಾಕೆ ಅಮ್ಮೋರೆ ನಾನು ನಾಯಿ ಅನ್ಲಿ? ದೊಡ್ಡಮ್ಮ ಅವ್ರು ಏನೋ ಹೇಳಿದ್ರು, ಅದಕ್ಕೆ ಹೌದು ಅಂತಂದೆ ಅಷ್ಟೇ. ಹೊರಗ್ನೋರು ನನಗ್ ಬೈತಾ ಇದ್ರೆ ನಿನಗೆ ಅಷ್ಟೊಂದು ಖುಷಿ ಆಗ್ತಿದ್ಯಾ? ಹಲ್ ತೋರಿಸ್ತಿದ್ಯಲ್ಲ. ನನಗೆ ಯಾವ್ದೋ ಜೋಕ್ ನೆನಪಾಗಿ ನನ್ ನಗ್ದೆ ಅತ್ತೆ. ನಾಯಿ ಅಂತ ನಿಮ್ಮನ್ನಂದ್ರ? ಯಾರಂದ್ರು? ನೀವು ನಾಯಿ ಹೇಗಾಗ್ತೀರಾ ಅತ್ತೆ? ನಿಜವಾಗ್ಲೂ ನಿಮ್ಮನ್ನ ನಾಯಿ ಅಂದ್ರು ಅಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ಯಾರಾದ್ರೂ ಇನ್ನೊಂದ್ಸಲ ನಮ್ಮತ್ತೆ ನನ್ನ ನಾಯಿ ಅಂದ್ರು ಅಂದ್ರೆ ನಾನ್ ಸುಮ್ನಿರಲ್ಲ, ಹೇಳ್ತಿದ್ದೀನಿ. ಇಂಡೈರೆಕ್ಟ್ ಆಗಿ ನನ್ನನ್ನ ನಾಯಿ ನಾಯಿ ಅಂತ ಅಷ್ಟು ಸಲ ಹೇಳ್ತಿದ್ಯಾ? ಎಷ್ಟೇ ಧೈರ್ಯ ನಿನ್ಗೆ? ಮೊದ್ಲು ಅಳುನ ನಿಲ್ಸು. ಆ ಕಡೆ ನೋಡಿದ್ಯೋ ಚರ್ಮ ಸುಲ್ದು ಬಿಡ್ತೀನಿ. ಬಾಲಾಜಿ, ನಿನಗೆ ಮದ್ವೆ ಆಗಿಲ್ಲ ಅಲ್ವೇನೋ? ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ಮದ್ವೆ ಆದ್ಮೇಲೆ ಉಪಯೋಗಕ್ಕೆ ಬರ್ಬೋದು. ಚಿಕ್ಕ ಮಗು ಅಳುಗೆ ಹಸುವು ಒಂದು ಕಾರಣ ಕಣೋ. ಮಾತು ಬರಲ್ಲ ಅಲ್ವಾ, ಅಳುತ್ತೆ ಅಂತ ಹೇಳ್ತಾರೆ. ಕೆಲವು ಜನರಿಗೆ ಮದ್ವೆ ಆದ್ರೂ ಮಕ್ಕಳಿದ್ರು, ಮಕ್ಕಳಿಗೆ ಮಕ್ಕಳಿದ್ರು, ಅವ್ರಷ್ಟೇ, ಅವ್ರು ಬದಲಾಗಲ್ಲ. ಇದಾರೆ ಅಂದ್ರೆ ಇದಾರೆ ಅನ್ಕೋತಾರೆ ಅಷ್ಟೇ. ಅರ್ಥ ಆಯ್ತಾ?
ಅಳ್ಬೇಡ. ಹ, ನಿನಗೆ ಈಗ್ಲೇ ಹಾಲು ತಗೊಂಡ್ ಬರ್ತೀನಿ. ಹ, ಅಳ್ಬಾರ್ದು. ಓಕೆ, ಈಗ್ಲೇ ಬಂದ್ಬಿಡ್ತೀನಿ. ಬರ್ತೀಯಾ? ನೀನು ಬರೋ ಅಷ್ಟರಲ್ಲಿ ಎಲ್ಲಾನು ಬದಲಾಯಿಸ್ತೀನಿ. ನಕ್ಕಿದ್ದು ಅಲ್ದೆ ನನ್ನನ್ನ ನಾಯಿ ಅಂತ 1000 ಸಲ ಅಂತೀಯ. ಇವತ್ತು ನೀನು ಮಾಡಿರೋ ಎಲ್ಲದಕ್ಕೂ ನನ್ನ ಮಗನ ಕೈಯಲ್ಲಿ ಬಡ್ಡಿ ಸಮೇತ ವಾಪಸ್ ಕೊಡಿಸ್ಲಿಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ. ಎಷ್ಟು ಸ್ಪೂನ್ಸ್ ಹಾಕ್ಬೇಕು? ಅಮ್ಮ, ಏನ್ ಕಲ್ಯಾಣಿ? ಮಗುಗ್ ಹಾಲ್ ಕಾಯಿಸೋಣ ಅಂದ್ರೆ ಹಾಲಿನ ಪುಡಿ ಎಷ್ಟ್ ಹಾಕ್ಬೇಕೋ ಹೇಗ್ ಕಾಯಿಸ್ಬೇಕೋ ಗೊತ್ತಾಗ್ತಿಲ್ಲ. ಸ್ವಲ್ಪ ಬೇಗ ಹೇಳ್ತೀಯಾ ಅಮ್ಮ? ಮೊದ್ಲು ಬಿಸಿನೀರ್ ಹಾಕಿ ಹಾಲಿನ ಬಾಟ್ಲನ್ನ ಚೆನ್ನಾಗಿ ತೊಳಿ. ಆಮೇಲೆ 1 ಗ್ಲಾಸ್ ನೀರ್ಗೆ 2 ಸ್ಪೂನು ಹಾಲಿನ ಪುಡಿನ ಹಾಕು. ಸಕ್ಕರೆ ಎಷ್ಟ್ ಹಾಕ್ಬೇಕಮ್ಮ? ಸಕ್ಕರೆ ಹಾಕಬಾರ್ದಮ್ಮ, ಇನ್ನು ನೀರಾಗ್ಬಿಡುತ್ತೆ. ಥ್ಯಾಂಕ್ಸ್ ಅಮ್ಮ. ಕಲ್ಯಾಣಿ, ಏನಮ್ಮ? ತುಂಬಾ ಬಿಸಿ ಆಗ್ಬಿಟ್ರೆ ಮಗು ಕುಡಿಯೋಕ್ಕಾಗಲ್ಲ, ಬಾಯಿ ಸುಟ್ಟು ಹೋಗುತ್ತೆ. ಬಿಸಿ ಆರಿಸ್ತೀನಮ್ಮ. ನೋಡು, ಕೈ ಮೇಲೆ 1 ಹನಿ ಹಾಕೊಂಡ್ ನೋಡು, ಅದು ತಣ್ಣಗಿದ್ರೆ ಅದನ್ನ ಕುಡ್ಸು. ಥ್ಯಾಂಕ್ಸ್ ಅಮ್ಮ. ಕಲ್ಯಾಣಿ, ಹ, ಏನಮ್ಮ? ಮಗುಗೆ ಹಾಲು ಕುಡಿಸುವಾಗ ಬಾಟ್ಲು ಸುತ್ತ ಬಟ್ಟೆನ್ ಸುತ್ತು, ಇಲ್ದಿದ್ರೆ ಮಗುಗೆ ದೃಷ್ಟಿ ಆಗ್ಬಿಡುತ್ತೆ. ಸರಿ ಅಮ್ಮ. ಸರಿ, ಹೋಗು ಹೋಗು. ಮತ್ತೆ ಕರಿತೀನೋ ಅಂತ? ಇಲ್ಲಮ್ಮ, ನೀನ್ ಹೊರಡು. ಥ್ಯಾಂಕ್ಸ್ ಅಮ್ಮ. ನಿನ್ನ ಕಷ್ಟಗಳನ್ನ ನೋಡೋಕ್ಕಾಗ್ತಿಲ್ಲ ಕಲ್ಯಾಣಿ, ಆದ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ವಲ್ಲ, ಏನ್ ಮಾಡ್ಲಿ? ಶೌರ್ಯ ಆಫೀಸ್ಗೆ ಹೋಗೋ ಅವಸರದಲ್ಲಿದ್ದಾನೆ. ಯೂನಿಫಾರ್ಮ್ನ ಏನಾದರೂ ಮಾಡಿದ್ರೆ? ಅವನು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ಶರ್ಟಲ್ಲಿರೋ ಬಟನ್ನ ತೆಗಿತೀನಿ. ನಿನ್ನ ಸಿನಿಮಾಗೆ ಹೆಸರು ಬಿದ್ದು ಹೋಗಿದ್ಯೆ. ಎಷ್ಟು ಅಂತ ಆಟಗಳನ್ನ ಆಡ್ತೀಯಾ? ತೋರಿಸ್ತೀನಿ. ಈಗ ನನ್ನ ಆಟ ಏನು ಅಂತ ತೋರಿಸ್ತೀನಿ. ಅಮ್ಮ, ಅಮ್ಮ, ಏನು? ಶರ್ಟ್ ಬಟನ್ ಕಿತ್ತೋಗಿದೆ ಅಮ್ಮ, ಸ್ವಲ್ಪ ಬೇಗ ಹೊಲ್ಕೊಡು. ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಕಣೋ, ಕಲ್ಯಾಣಿಗೆ ಹೇಳ್ತೀನಿ ಇರು. ಅಮ್ಮ, ಅಮ್ಮ, ಇನ್ನೇನೋ ಹೇಳದ್ಲಲ್ಲ. ಹಾ, ಕ್ಲಾತ್ ಸುತ್ತೊಂದ್ಲು, ದೃಷ್ಟಿ ಆಗ್ಬಾರ್ದು ಅಂತ. ಇಲ್ಲಿ ನೋಡು, ಅವ್ನ್ ಶರ್ಟಿನ ಗುಂಡಿ ಕಿತ್ತು ಹೋಗಿದ್ಯಂತೆ, ಅರ್ಜೆಂಟಾಗಿ ಸ್ಟೇಷನ್ಗೆ ಹೋಗ್ಬೇಕು ಅಂತಿದ್ದಾನೆ. ಹೋಗಿ ಹಾಕ್ಕೊಡು. ಮಗುಗೆ ಹಾಲ್ ಕುಡಿಸ್ಬೇಕು ಅತ್ತೆ. ನೀನ್ ಈಗ್ಲೇ ಬರಲ್ಲ ಅಂತ ಅವನ್ಗೂ ಅರ್ಥ ಆಯ್ತು ಅನ್ಸತ್ತೆ, ಅದಕ್ಕೆ ಮಲ್ಕೊಂಡಿದ್ದಾನೆ. ಮೊದ್ಲು ಹೋಗಿ ಗುಂಡಿ ಹಾಕಿ ಆಮೇಲೆ ಹಾಲ್ ಕೊಡು, ನನಗ್ ಕೆಲ್ಸ ಇದೆ. ಅತ್ತೆ, ನನಗೆ ಹೋಗು ಅಂತಿದ್ದಾರೆ, ನನಗೆ ಹಾಕಕ್ ಬರಲ್ವಲ್ಲ. ಯಾರಾದ್ರೂ ಬರ್ತೀರಾ ಇಲ್ವಾ? ನಿಮ್ಮನ್ನೇ ಬರ್ತೀರಾ ಇಲ್ವಾ?
ಹೊಲಿಯಕ್ ಬರುತ್ತಾ? ಬರಲ್ಲ ಅಂದ್ರೆ ಬೈತಾನೇನೋ. ನಿನ್ನೆ ಕೇಳ್ತಿರೋದು. ಹೊಲಿಯೋದೆ ಅಲ್ವಾ, ಆ ಕಡೆ ಈ ಕಡೆ ಮಾಡಿದ್ರೆ ಆಗೋಗುತ್ತೆ. ಹಲೋ, ಹೊಲಿಯಕ್ ಬರುತ್ತಾ ಇಲ್ವಾ? ಬರುತ್ತೆ ಆಫೀಸರ್. ಮತ್ತೆ ಹೊಲಿದೆ ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಹೊಲಿ, ನಾನು ಹೋಗ್ಬೇಕು. ಇರು ಇರು ಇರು. ಯಾಕೆ ಕೈ ನಡುಕ್ತಾ ಇದೆ? ಹೊಲಿಯಕ್ ಬರುತ್ತಾ ಬರಲ್ವಾ? ಯಾಕೆ ಬರಲ್ಲ? ಬರುತ್ತೆ ಆಫೀಸರ್. ನಡಕ್ತಿರೋದು ಕೈಯಲ್ಲ, ಸೂಜಿ. ಮೊದ್ಲು ಮಾತು ನಿಲ್ಸಿ ಹೊಲಿ. ನನ್ನ ಸಿಕ್ಕಾಕ್ಸ್ಬಿಟ್ಟು ಹೋಗಿದ್ದಾರೆ. ಇವಾಗ ಸರಿಯಾಗಿ ಹೊಲಿಲಿಲ್ಲ ಅಂದ್ರೆ ಅಷ್ಟೇ ಕತೆ. ಏನ್ ಯೋಚನೆ ಮಾಡ್ತಿದ್ಯಾ? ಹೊಲಿ. ಹೊಲಿತೀನಿ ಹೊಲಿತೀನಿ. ಬಿಸಿ ಮಾಡಿ ಹಾಲು ಹಾಕಿದ್ರೂ ಬಿಸಿ ಗೊತ್ತಾಗ್ತಿಲ್ಲ. ನನಗೂ ಇದೇ ಬೇಕು. ಕಲ್ಯಾಣಿ, ಇದೇ ನಿನಗೆ ಹಬ್ಬ. ಹೊಲಿಯಕ್ ಬರಲ್ಲ ಅಲ್ವಾ? ಅದು ಅದು ಶಟ್ ಅಪ್. ಹೇಳ್ಬೇಕು ತಾನೆ. ನೋಡು ರಕ್ತ ಹೇಗ್ ಬರ್ತಿದೆ ಅಂತ. ಹೀಗ್ ಮಾಡಿದ್ರೆ ರಕ್ತ ಬರೋದು ನಿಲ್ಲುತ್ತೆ ಅಂತ. ಹೌದಾ ಆಫೀಸರ್? ಅದಕ್ಕೆ ಹಾಗೆ ಮಾಡಿದ್ದು. ರಕ್ತ ನಿಂತಿದೆ ನೋಡು. ಇದು ಗೊತ್ತಿಲ್ಲ, ಇನ್ನೇನ್ ಗೊತ್ತು ನಿನಗೆ? ಚುಚ್ತೇನೆ ಹೊಲಿತೀನಿ ಆಫೀಸರ್. ಎಕ್ಸ್ಪೀರಿಯನ್ಸ್ ಇಲ್ದಿರೋ ಡಾಕ್ಟರ್ ಹತ್ರ ಆಪರೇಷನ್ ಮಾಡ್ಕೊಳ್ಳೋದು ಎಷ್ಟು ರಿಸ್ಕೋ, ಇದು ಹಾಗೇನೆ. ಹೋಗು, ಏನಾದ್ರೂ ಕೆಲಸ ಇದ್ರೆ ನೋಡ್ಕೋ. ಹೋಗು. ಸಾರಿ ಆಫೀಸರ್. ಹೋಗು. ಕಂದ, ನಿನಗೆ ಹಾಲ್ ರೆಡಿ. ಇಲ್ಲಿ ನೋಡು.
ಕಂದ ಜಾಣ ಮರಿ ಅಳು ನಿಲ್ಲಿಸ್ತಾನೆ. ಇವಾಗ ನೀನ್ ಶುರು ಮಾಡ್ತೀಯಾ? ಹಾಲ್ ಕುಡ್ದು ಮಲ್ಕೋ. ಇರೋ. ಏನ್ ಮಾಡ್ತಾ ಇದ್ಯಾ? ಹಾಲ್ ಕುಡಿಸ್ತಾ ಇದೀನಿ. ನನಗ್ಯಾಕೋ ಅನುಮಾನ ಬರ್ತಾ ಇದೆ, ಕೊಡಿಲಿ. ಏನಂತ ಎಲ್ಲದಕ್ಕೂ ಇದ್ರಲ್ಲಿ ಅನುಮಾನ ಪಡುವಂತದ್ದೇನಿದೆ? ನಿನ್ನ ಪ್ರತಿ ವರ್ತನೆನಲ್ಲೂ ಕಲ್ಮಶನೇ ಇರತ್ತೆ. ಪ್ರತಿ ಸಲ ಅದನ್ನ ನಿರೂಪಿಸ್ತಾನೆ ಇದೀನಲ್ಲ. ಅತ್ತೆ, ಅನುಮಾನಕ್ಕೂ ಒಂದ್ ಮಿತಿ ಅಂತ ಇರತ್ತೆ. ನಿನ್ ವಿಷಯದಲ್ಲಿ ಅದ್ ಯಾವತ್ತೋ ಮೀರ್ ಹೋಗಿದೆ. ಕೊಡಿಲಿ, ಕೊಡಿಲಿ. ಏನು ಬಿಸಿ ಆಗಿದೆ ಅಂತ ನೋಡ್ತಾ ಇದ್ದೀರಾ? ಬಿಸಿ ಆರ್ಸಿನೇ ತಂದಿದ್ದೀನಿ. ನಿನ್ನ ನಂಬೋರ್ ಯಾರು? ಯಾಕತ್ತೆ ಕಿರಿಚಿದ್ದೀರಾ? ಶೌರ್ಯ! ಏನಾಯ್ತತ್ತೆ? ಶೌರ್ಯ! ಶೌರ್ಯ! ಅತ್ತೆ, ಶೌರ್ಯ! ಶೌರ್ಯ! ಏನಾಯ್ತಮ್ಮ? ಏನಾಯ್ತು? ಆಫೀಸರ್ ಅದು. ನೀನು ಮಾತಾಡ್ಬೇಡ. ಸರಿಯಾದ ಸಮಯಕ್ಕೆ ನಾನು ಬರ್ದೆ ಹೋಗಿದ್ದಿದ್ರೆ ಈ ಹಸುಗೂಸಿನ ಪರಿಸ್ಥಿತಿ ಏನಾಗ್ತಿತ್ತು? ಎಂತ ದುರಂತ ಆಗ್ತಿತ್ತು. ಏನ್ ಮಾಡಿದ್ಲಮ್ಮ? ಬಿಸಿ ಬಿಸಿ ಹಾಲು ಕಣೋ, ಇದನ್ನ ಮಗು ಕುಡ್ಸಕ್ ಹೋಗಿದ್ದಾಳೆ. ಇಲ್ಲ ಆಫೀಸರ್, ನಾನ್ ಬಿಸಿ ಆರ್ಸಿನೇ ತಂದೆ. ಸಿಕ್ಕಾಕೊಂಡ್ಮೇಲೂ ನಾಟಕ ಆಡ್ಬೇಡ. ನನಗೆ ಅಗತ್ಯ ಇಲ್ಲ ಅತ್ತೆ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಾ? ನಾನ್ ಹೇಳ್ತಿಲ್ಲ. ಸರಿ, ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ನೋಡೋಣ. ಶೌರ್ಯ, ಕೈ ಕೊಡೋ ಇಲ್ಲಿ. ಅರ್ಥ ಆಯ್ತೇನೋ? ಅಲ್ವೇ? ಚಿಕ್ಕ ಮಗು ಅಂತನೂ ಕೂಡ ನೋಡ್ದೆ, ಅಷ್ಟಕ್ಕೂ ಅದನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ದ್ವೇಷ ಮಗು ಮೇಲ, ಇಲ್ಲ ನಿನಗ್ ತಾಳಿ ಕಟ್ಟಿರೋ ಇವನ್ ಮೇಲ? ಅತ್ತೆ, ಸಂಬಂಧ ಇಲ್ದೇನೆ ಮಾತಾಡ್ಬೇಡಿ. ನಾನೇ ಸ್ವತಃ ಬಿಸಿ ಆರಿಸಿ ನೋಡಿ ತಂದಿದ್ದೆ. ಅದ್ ಮತ್ತೆ ಹೇಗ್ ಬಿಸಿ ಆಯ್ತೋ ನನಗ್ ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ಲ ಅಲ್ವಾ? ಇದೇ ನಿಜ ಆಫೀಸರ್, ನಂಬಿ. ನಂಬಿಸೆ ಮೋಸ ಮಾಡಿದ್ಯಲ್ವಾ? ಸಾಕ್ಷಿ ಕಾಣಿಸ್ತಿದ್ರು ನಂಬೇಕಾ? ಮಾಡಿದ್ ಸಾಕ? ಅವನು ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡ್ತಿದ್ಯಾ? ಅಯ್ಯೋ, ನಿಮ್ಗೆ ಹೇಗ್ ಹೇಳಿ ಆಫೀಸರ್? ಹೇಳ್ಬೇಕಾಗಿರೋದು ನೀನಲ್ಲ. ನೀನ್ ಮಾಡಿರೋದಕ್ಕೆ ನನ್ನ ಮಗ ನಿನಗ್ ಬುದ್ಧಿ ಹೇಳ್ಬೇಕು. ದಮಯಂತಿ, ಮಾಡಿರೋರಾದಂತ ಸಾಕು. ಸಾಕಮ್ಮ. ಇವಳು ಮಾಡ್ತಾ ಇರೋ ಕೆಲ್ಸನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಮತ್ತೆ ಕಾಣಿಸ್ತಾ ಇರೋದೇನು? ನೋಡಿ ತಂದೆ ಅಂತ ಹೇಳಿದ್ದು ನೀನೇ ತಾನೆ? ಶೌರ್ಯ, ನೀನು ನೋಡ್ದೆ ತಾನೆ? ಮಾತಾಡೋ. ದಮಯಂತಿ, ಕೆರಳಿಸಿ ವಿಷಯನ ದೊಡ್ಡದ್ ಮಾಡ್ಬೇಕು ಅಂತ ನೋಡ್ಬೇಡ. ಚಿಕ್ಕ ಹುಡ್ಗಿ, ಏನು ಗೊತ್ತಿಲ್ಲದೆ ಮಾಡಿರ್ತಾಳೆ. ಬಿಟ್ಬಿಡು, ಇಲ್ಲಿಗೆ ಬಿಟ್ಬಿಡು. ಚಿಕ್ಕ ಮಗು ಅಂತ ಅವಳು ಬಿಟ್ಬಿಟ್ಲಾ? ನಾನು ಯಾಕೆ ಬಿಡ್ಬೇಕು? ಇವತ್ತು ಇದನ್ ಮಾಡಿದಾಳೆ, ನಾಳೆ ಇನ್ನೊಂದು ಮಾಡ್ತಾಳೆ. ಈಗ್ಲೇ ತಡೆದ್ರೆ ಒಳ್ಳೇದು. ಶೌರ್ಯ, ಇದು ನಮ್ಮನೆ ವಿಷಯ. ಇದ್ರಲ್ಲಿ ತಲೆ ಹಾಕೋದಕ್ಕೆ ನೀವ್ಯಾರು? ಮಾಡಿರೋ ಕೆಲ್ಸಕ್ಕೆ ಶಿಕ್ಷೆ ಆಗ್ಲೇಬೇಕು. ಕೊಡ್ತೀನಿ, ಶಿಕ್ಷೆ ಕೊಡ್ತೀನಿ. ಅಲ್ಲಿಡಿ ಅದನ್ನ.
ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಐಸ್ ಗೆಡ್ಡೆ ತರಿಸಿದನಲ್ಲ.